ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವಾನಂದ್. They will be discuss about most important topic, that is ಗಡಿಯಾರ, ಕ್ಲಾಕ್ ಅಂತ ಕರೀತಾರೆ. ಸೊ ಇವತ್ತಿನ ಒಂದು ಚರ್ಚೆ ಮಾಡೋಣ ಗಡಿಯಾರ ಬಗ್ಗೆ. ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ, ಓಕೆ, ಮತ್ತೆ ಯಾವ ತರ ಕ್ವಶನ್ಸ್ ಬಂದಿದಾವ ಅನ್ನೋದನ್ನ ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಹಾಗಾದ್ರೆ ಗಡಿಯಾರ ಬಗ್ಗೆ ನಿಮಗೆ ಗೊತ್ತಿರಬೇಕು, ಇದನ್ನ ಅವರ್ ಹ್ಯಾಂಡ್ ಏನಂತ ಕರಿತೀವಿ, ಅವರ್ ಹ್ಯಾಂಡ್ ಅಂತ ಕರಿತೀವಿ. ಇದನ್ನ ಇಟ್ ಮೀನ್ಸ್ ಗಂಟೆ ಮುಳ್ಳು. ಯಾವ ಮುಳ್ಳು? ಗಂಟೆ ಮುಳ್ಳು ಅಂತ ಕರಿತೀವಿ. ಸೊ ಇದು ಮಿನಿಟ್ ಹ್ಯಾಂಡ್ ಅಂತ ಕರಿತೀವಿ. ಮಿನಿಟ್ ಹ್ಯಾಂಡ್ ಅಂತ ಕರಿತೀವಿ. ನಿಮಿಷದ ಮುಳ್ಳು ಅಂತ ಕರಿತೀವಿ. ಈ ಫಾರ್ ಎಕ್ಸಾಂಪಲ್ 12 ಗಂಟೆ ಇದಾವೆ. 12 ಗಂಟೆ ಎಷ್ಟು ಗಂಟೆ ಇದಾವ್ರಿ? 12 ಗಂಟೆ ಅದಾವ್ರಿ. ಈ 12 ಗಂಟೆ ಈ ಮುಳ್ಳು ಇವಾಗ ಪ್ರೆಸೆಂಟ್ 3ಕ್ಕಿದೆ. ಈ 3ರಿಂದ ರಿಟರ್ನ್ ಈ ತರ ಬಂದ್ರೆ ಒಂದು ಸರ್ಕಲ್ ಆಗ್ತದೆ. ಆ ಸರ್ಕಲ್ 3ರಿಂದ ರಿಟರ್ನ್ 3ಕ್ಕೆ ಬಂದ್ರೆ ಎಷ್ಟು ಅವರ್ಸ್ ಆಗ್ತದೆ? 12 ಅವರ್ಸ್ ಆಗುತ್ತೆ. ಈಗ ನಾವು ಹೇಳ್ತಿರುವುದು ಗಂಟೆ ಮುಳ್ಳು. ಯಾವ ಮುಳ್ಳು? ಗಂಟೆ ಮುಳ್ಳು ಮೀನ್ಸ್ ಅವರ್ ಮುಳ್ಳು. ಅವರ್ಸ್ ಹ್ಯಾಂಡ್ ಅಂತ ಕರಿತೀವಿ. ಅವರ್ಸ್ ಹ್ಯಾಂಡ್ ಅಂತ ಕರಿತೀವಿ. ಕನ್ನಡದಲ್ಲಿ ಗಂಟೆ ಮುಳ್ಳು ಅಂತ ಕರಿತೀವಿ. ಅವರ್ಸ್ ಹ್ಯಾಂಡ್ ನೋಡಿ 12 ಅವರ್ಸ್ಗೆ ನೋಡಿ 12 ಅವರ್ಸ್ಗೆ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ ನೋಡಿ 3ದಿಂದ ರಿಟರ್ನ್ 3ಗೆ ಬಂತು. 3ದಿಂದ 3ಗೆ ರಿಟರ್ನ್ ಬಂತಂದ್ರೆ 360 ಡಿಗ್ರಿ ತಿರುಗಿತು. ಸರಿ, ಎಷ್ಟು? 360 ಡಿಗ್ರಿ ತಿರುಗಿತು. ನೋಡ್ರಿ, ಫಾರ್ ಎಕ್ಸಾಂಪಲ್ 12 ಅವರ್ಸ್ಗೆ ನೋಡ್ತು ಇಲ್ಲಿಂದ ಇಲ್ಲಿ 12 ಅವರ್ಸ್ ಆಗುತ್ತಲ್ಲ. ನೋಡಿ, 3ರಿಂದ 4, 5, 6, 7, 8, 9, 10, 11, 12, 3 ಅಂದ್ರೆ 3ದಿಂದ 3ಗೆ ಬರ್ಬೇಕಂದ್ರೆ ರಿಟರ್ನ್ಸ್ 12 ಅವರ್ಸ್ ಉಂಟೆ. 12 ಅವರ್ಸ್ಗೆ 360 ಡಿಗ್ರಿ ತಿರುಗಿತ್ತು, ರೊಟೇಷನ್ ಆಯ್ತು. 3 ಡಿಗ್ರಿ ರೊಟೇಷನ್ ಆಯ್ತು. 1 ಅವರ್ಗೆ ಎಷ್ಟು ತಿರುಗುತ್ತೆ? 1 ಅವರ್ ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 12 ಮಾಡ್ರಿ. 12 1 12 3 ಹಾಗಾದ್ರೆ ಎಷ್ಟು ಉಳಿತು? 30 ಡಿಗ್ರೀಸ್. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಹಾಗಾದ್ರೆ ಅವರ್ ಹ್ಯಾಂಡ್ 3 ಗಂಟೆಯಿಂದ 4 ಗಂಟೆಗೆ ಓನ್ಲಿ ಫಾರ್ 30 ಡಿಗ್ರೀಸ್ ತಿರುಗುತ್ತದೆ. ಅಂದ್ರೆ 1 ಗಂಟೆಗೆ ಎಷ್ಟು? 1 ಗಂಟೆಗೆ 30 ಡಿಗ್ರಿ ತಿರುಗುತ್ತೆ. ಯಾವ ಮುಳ್ಳು? ಗಂಟೆ ಮುಳ್ಳು. ಇಟ್ ಮೀನ್ಸ್ ಅವರ್ ಹ್ಯಾಂಡ್ ಏನಾಗ್ತದೆ? ಅವರ್ ಹ್ಯಾಂಡ್ 1 ಅವರಿಗೆ ಎಷ್ಟು ಡಿಗ್ರಿ ತಿರುಗುತ್ತೆ? 30 ಡಿಗ್ರಿ ತಿರುಗುತ್ತೆ. ಸರಿ, ಇದೇ ಒಂದು ಮಿನಿಟಿಗೆ ಎಷ್ಟು ತಿರುಗುತ್ತದೆ ಅನ್ನೋದಾದ್ರೆ 1 ಅವರ್ ಅಂದ್ರೆ 60 ಮಿನಿಟ್ಸ್. ಈ 60 ಮಿನಿಟ್ ಅಂದ್ರೆ 30 ಡಿಗ್ರಿ. ಹಾಗೆ 1 ಮಿನಿಟ್ ಮೀನ್ಸ್ 30 ಡಿವೈಡ್ ಬೈ 60 ಮಾಡಿ. ಈ 0 ಕ್ಯಾನ್ಸಲ್ ಅಪ್. 3 1 3 2 ಹಾಗೆ 1/2 ಡಿಗ್ರಿ ಬಂತು. ಇಟ್ ಮೀನ್ಸ್ 1/2 ಡಿಗ್ರಿ ಮೀನ್ಸ್ ಹಾಫ್ ಡಿಗ್ರಿ. 0.5 ಡಿಗ್ರಿ. ಹಾಗಾದ್ರೆ ತಿಳ್ಕೊಂಡ್ಬಿಡ್ರಿ, ಒಂದು ನಿಮಿಷಕ್ಕೆ ಹಾಫ್ ಡಿಗ್ರಿ ಗಂಟೆ ಮುಳ್ಳು ಹಾಫ್ ಡಿಗ್ರಿ ತಿರುಗುತ್ತೆ. ಹಾಗಾದ್ರೆ ಸಿಂಪಲ್ ಏನಂದ್ರೆ 1 ಅವರಿಗೆ 30 ಡಿಗ್ರಿ ತಿರುಗಿತ್ತು. ಯಾವುದು? ರೊಟೇಷನ್ ಆಯ್ತು. ಯಾವುದು? ಅವರ್ ಹ್ಯಾಂಡ್ 1 ಅವರಿಗೆ 30 ಡಿಗ್ರಿ ತಿರುಗಿತ್ತು. 1 ಮಿನಿಟ್ಗೆ 5 ಡಿಗ್ರಿ ತಿರುಗಿತ್ತು. ಇದು ಯಾವುದು? ಅವರ್ ಹ್ಯಾಂಡ್. ಇನ್ನ ಮಿನಿಟ್ ಹ್ಯಾಂಡ್ ನೋಡ್ರಿ. ಮಿನಿಟ್ ಹ್ಯಾಂಡ್ ಬಗ್ಗೆ ಮಾತಾಡೋಣ. ಮಿನಿಟ್ ಹ್ಯಾಂಡ್ ಅಂದ್ರೆ ಇದೆ. ಈ ಹ್ಯಾಂಡ್ ನೋಡ್ರಿ, ಇಲ್ಲಿಂದ ಇಲ್ಲಿ ರೊಟೇಷನ್ ಆಯ್ತು ಅಂದ್ರೆ 12ರಿಂದ 12 ರೊಟೇಷನ್ ಮೀನ್ಸ್ 12 ಅವರ್ಸ್ ಆಯ್ತು. 12 ಅವರ್ಸ್ ಅಂದ್ರೆ 360 ಡಿಗ್ರಿ. ಸಾರಿ, 12 ಅವರ್ಸ್ ಅನ್ಬಾರ್ದು. ನೋಡ್ರಿ, ಇಲ್ಲಿಂದ ಇಲ್ಲಿ 5 ನಿಮಿಷ ಗ್ಯಾಪ್ ಇರುತ್ತಲ್ಲ. 12ರಿಂದ 1ಗೆ 5, 10, 15, 20, 25, 30 ಹಿಂಗೆ 60 ನಿಮಿಷ. 60 ಮಿನಿಟ್ಗೆ 360 ಡಿಗ್ರಿ ತಿರುಗಿತು. ಇಟ್ ಮೀನ್ಸ್ ಅರ್ಥ ಏನಂದ್ರೆ 1 ಅವರಿಗೆ 1 ಅವರಿಗೆ 360 ಡಿಗ್ರಿ ತಿರುಗಿತ್ತು. ನೋಡ್ರಿ, 1 ಅವರಿಗೆ 360 ಡಿಗ್ರಿ ತಿರುಗಿತ್ತು. ಯಾವ ಮುಳ್ಳು? ಮಿನಿಟ್ ಹ್ಯಾಂಡ್. ನೋಡಿ, ಇಲ್ಲಿ 1 ಅವರಿಗೆ 30 ಡಿಗ್ರಿ ತಿರುಗಿತು. ಇಲ್ಲಿ 1 ಅವರಿಗೆ 360 ಡಿಗ್ರಿ ತಿರುಗಿತು. ಯಾವುದು? ಇದು ಅವರ್ ಹ್ಯಾಂಡ್, ಇದು ಮಿನಿಟ್ ಹ್ಯಾಂಡ್. ಹಾಗಾದ್ರೆ 1 ಅವರಿಗೆ ಬೇಡ, 1 ನಿಮಿಷಕ್ಕೆ ಬೇಕು. 1 ಅವರ್ ಅಂದ್ರೆ 60 ನಿಮಿಷ. 60 ನಿಮಿಷ ಅಂದ್ರೆ 360 ಡಿಗ್ರಿ. ಅಂದ್ರೆ ಇನ್ನ 1 ನಿಮಿಷಕ್ಕೆ ಎಷ್ಟು ತಿರುಗುತ್ತದೆ? 1 ನಿಮಿಷಕ್ಕೆ 360
divided by 60 ಮಾಡಿ 0 ಕ್ಯಾನ್ಸಲ್ R1 ಲೆಫ್ಟ್ ಅದಾಗಲೇ 6 ಡಿಗ್ರಿ ತಿರುಗುತ್ತೆ 1 ಮಿನಿಟ್ ಈಸ್ ಈಕ್ವಲ್ ಟು 6 ಡಿಗ್ರಿ ತಿರುಗುತ್ತೆ ಯಾವಾಗಲೂ ಮಿನಿಟ್ ಹ್ಯಾಂಡ್ ನೋಡ್ರಿ ಮಿನಿಟ್ ಹ್ಯಾಂಡ್ ಅಂದ್ರೆ ನಿಮಿಷದ ಮುಳ್ಳು 1 ಗಂಟೆ ಇನ್ನೊಂದಿಗೆ ಅರ್ಥ ಮಾಡ್ಕೊರಿ ನಿಮಿಷದ ಮುಳ್ಳು 1 ಗಂಟೆಗೆ 360 ಡಿಗ್ರಿ ತಿರುಗುತ್ತೆ ಗಂಟೆ ಮುಳ್ಳು 1 ನಿಮಿಷಕ್ಕೆ 1 ಅವರಿಗೆ 30 ಡಿಗ್ರಿ ತಿರುಗುತ್ತೆ ನಿಮಿಷದ ಮುಳ್ಳು 1 ನಿಮಿಷಕ್ಕೆ 6 ಡಿಗ್ರಿ ತಿರುಗುತ್ತೆ 1 ನಿಮಿಷಕ್ಕೆ ಹಾಫ್ ಡಿಗ್ರಿ ತಿರುಗುತ್ತೆ ಇಷ್ಟು ನಿಮಗೆ ಏನ್ ಗೊತ್ತಿರ್ಬೇಕು ಬೇಸಿಕ್ ಗೊತ್ತಿರ್ಬೇಕು ಏನಿರ್ಬೇಕು ಬೇಸಿಕ್ ಗೊತ್ತಿರ್ಬೇಕು ಅರ್ಥ ಆಯ್ತಾ ಸೊ ಇಷ್ಟು ನಿಮಗೆ ಗಡಿಯಾರ ಬಗ್ಗೆ ಬೇಸಿಕ್ ಅಂದ್ರೆ ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊತ ಹೋಗೋಣ ಕ್ವಶನ್ ನಂಬರ್ 1 ಓಕೆ ಇಲ್ಲಿ ವಾಟ್ ಆಂಗಲ್ ದ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಮೇಕಿಂಗ್ 3 hours 25 minutes ಅಂದ್ರೆ ಸಮಯ 3 ಗಂಟೆ 25 ನಿಮಿಷ ಆದಾಗ 3 ಗಂಟೆ 25 ನಿಮಿಷ ಆದಾಗ ಗಂಟೆ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು ಅಂತ ಕೇಳಿದೆ ಓನ್ಲಿ ಫಾರ್ ಅವರ್ ಹ್ಯಾಂಡ್ ಎಷ್ಟು ಡಿಗ್ರಿ ತಿರುತ್ತದ ಅವರ್ ಹ್ಯಾಂಡ್ ಎಷ್ಟು ಡಿಗ್ರಿ ತಿರುತ್ತದ ಅಂದ್ರೆ ಸಿಂಪಲ್ ಇಲ್ಲಿ 3 ಫಾರ್ ಎಕ್ಸಾಂಪಲ್ ಈ ತರ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ಇದು ಸಿಂಪಲ್ ಆಗಿ 3 hours 25 minutes ಎಸ್ 3 hours 25 minutes ಅಂದ್ರೆ ಓನ್ಲಿ ಫಾರ್ ಅವರ್ ಹ್ಯಾಂಡ್ಸ್ ಅಂತ ಕೇಳ್ತಾರೆ ಅವರ್ ಹ್ಯಾಂಡ್ ಎಷ್ಟು ಇರ್ತದಂದ್ರೆ ಏನು 1 ಅವರಿಗೆ ಅವರ್ ಹ್ಯಾಂಡ್ ಎಷ್ಟು ಇರುತ್ತೆ 30 ಡಿಗ್ರಿ ಇರುತ್ತೆ ಇಂಟು 30 ಮಾಡಿ ಸರಿನಾ ಇನ್ನ 25 ನಿಮಿಟಿಗೆ ಎಷ್ಟು ಇರುತ್ತೆ ಅಂದ್ರೆ 1 ನಿಮಿಷಕ್ಕೆ 1 ಅವರಿಗೆ 30 ಡಿಗ್ರಿ ಇರ್ಬೋದು 1 ಮಿನಿಟಿಗೆ ಹಾಫ್ ಡಿಗ್ರಿ 1/2 ಹಾಫ್ ಡಿಗ್ರಿ ಹಾಗೆ ಸಿಂಪಲ್ 3 into 3 9 0/3 ಪ್ಲಸ್ 25 ಹಾಫ್ ಎಷ್ಟಾಗುತ್ತೆ ಅಂದ್ರೆ 25 ಹಾಫ್ 12.5 ಡಿಗ್ರಿ ಆಗುತ್ತೆ ಹಾಗಾದ್ರೆ ಎರಡು ಕೂಡಿಸ್ಬಿಟ್ರೆ 102.5 ಡಿಗ್ರಿ ಏನಾಗುತ್ತೆ ರೊಟೇಷನ್ ಆಗುತ್ತೆ ಹಾಗೆ 3 ಗಂಟೆ 25 ನಿಮಿಷದಾಗ ಓನ್ಲಿ ಫಾರ್ ಯಾವ ಮುಳ್ಳು ಅವರ್ಸ್ ಹ್ಯಾಂಡ್ ಅಂದ್ರೆ ಗಂಟೆ ಮುಳ್ಳು ಉಂಟು ಮಾಡೋದು ಕೋನ ಎಷ್ಟು 102 ಡಿಗ್ರಿ ಅಂತ ಹೇಳ್ಬೋದು ಸರಿ ಅದೇ ತರ ಮುಂದೆ ನೋಡೋಣ ಸಾಲ್ವ್ ಮಾಡಿ ನೋಡೋಣ ಕ್ವಶನ್ಸ್ ಈ ತರ ಇದೆ ಕ್ವಿಕ್ ಆಗಿ ಬಿಡಿಸ್ಬೇಕು ವಾಟ್ ಆಂಗಲ್ ಡಸ್ ದ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಮೇಕ್ ಇನ್ 4 hours 10 minutes 4 hours 10 minutes ಅಂದ್ರೆ 4 ಗಂಟೆ 10 ನಿಮಿಷ ಆದಾಗ 4 ಗಂಟೆ 10 ನಿಮಿಷ ಆದಾಗ ಗಂಟೆ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು ಅಂತ ಕೇಳಿದ್ರೆ ಗಂಟೆ ಮುಳ್ಳು ಅಂದ್ರೆ ಅವರ್ ಹ್ಯಾಂಡ್ ಹಾಗಾದ್ರೆ ಅವರ್ ಹ್ಯಾಂಡ್ ಉಂಟು ಮಾಡುವಂತ ಒಂದು ಆಂಗಲ್ ಎಷ್ಟು ಅವರ್ ಹ್ಯಾಂಡ್ ಉಂಟು ಮಾಡುವಂತ ಒಂದು ಆಂಗಲ್ ಎಷ್ಟಂದ್ರೆ ಈಗ 1 ಅವರಿಗೆ 30 ಡಿಗ್ರಿ ತಿರುಗಿ ಎಸ್ 30 ಡಿಗ್ರಿ ಇನ್ನ ಮಿನಿಟಿಗೆ 1 ಮಿನಿಟಿಗೆ ಹಾಫ್ ಡಿಗ್ರಿ 1/2 ಹಾಫ್ ಅಂದ್ರೆ 1/2 ಡಿಗ್ರಿ ತಿರುಗಿ ಸಿಂಪಲ್ 4 into 3 ಮಾಡ್ರಿ 12 ಅಂತ ಈ ಸಲ 120 ಡಿಗ್ರಿ ಆಗುತ್ತೆ 10 plus 10 ಹಾಫ್ ಮಾಡ್ರಿ 5 into 120 plus 5 ಮಾಡ್ರಿ 125 ಡಿಗ್ರಿ ಹಾಗಾದ್ರೆ 4 ಗಂಟೆ 10 ನಿಮಿಷ ಆದಾಗ ಉಂಟು ಮಾಡುವ ಕೋನ ಎಷ್ಟು ಅಂದ್ರೆ 125 ಡಿಗ್ರಿ ಅಂತ ಹೇಳ್ಬೇಕಾಗ್ತದೆ ಎಸ್ ಅರ್ಥ ಆಗ್ತಾ ಇದೆ ಹಾಗೆ ಈಗ ಸಾಲ್ವ್ ಮಾಡಿ ನೋಡೋಣ ಬೇಕಾಗಿ ಸಾಲ್ವ್ ಮಾಡ್ತಾ ಹೋಗ್ಬೇಕು ಈಗ ಕ್ವಶನ್ಸ್ ವಾಟ್ ಆಂಗಲ್ ಡಸ್ ದ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಮೇಕ್ ಇನ್ 5 hours 25 minutes ಕ್ವಿಕ್ ಆಗಿ ಬಿಡಿಸ್ಬೇಕು ಅದಕ್ಕೆ ಹೇಳ್ತಾರೆ ಅಂದುಕೊಳ್ಳುವುದು ಜೀವನ ಅಲ್ಲ ಅಂದುಕೊಳ್ಳುವುದು ಜೀವನ ಸರಿನಾ ಹಾಗಾಗಿ ಕ್ವಿಕ್ ಆಗಿ ಬಿಡಿಸಿ 5 hours 25 minutes ಎಸ್ ಓನ್ಲಿ ಫಾರ್ ಅವರ್ ಹ್ಯಾಂಡ್ ಅಂದ್ರೆ ಗಂಟೆ ಮುಗಿ ಇರುತ್ತಲ್ಲ ನೋಡಿ 5 ಇಂಚು 30 ಮಾಡ್ರಿ ಇಲ್ಲಿ ಹಾಫ್ ಮಾಡ್ರಿ ಯಾಕಂದ್ರೆ 1 ನಿಮಿಷಕ್ಕೆ ಹಾಫ್ ಡಿಗ್ರಿ ತಿರುಗಿ ಎಸ್ ಹಾಗಾದ್ರೆ 5 into 3 ಮಾಡ್ರಿ 50 ಪ್ಲಸ್ 0 ಇದೆ 0 ಇದೆ 25 ಹಾಫ್ 12.5 ಹಾಗಾದ್ರೆ 150 ಪ್ಲಸ್ 12.5 162.5 ಸೇಮ್ 162.5 ಡಿಗ್ರಿ ಅಂತ ಹೇಳ್ಬೇಕು ಹಾಗಾದ್ರೆ ಇದನ್ನು ಈಗ ನೆಕ್ಸ್ಟ್ ಒಂದು ಟೈಪ್ 2
ಯಾವ ಕ್ವಶನ್ ಈ ಲೆವೆಲ್. What angle does the minute hand of a clock make in of a degree? ಸರಿನಾ? ಇಲ್ಲಿ ನೋಡ್ರಿ, ಗಡಿಯಾರದ ನಿಮಿಷದ ಮುಳ್ಳು ನೋಡಿ, ಗಡಿಯಾರದ ನಿಮಿಷದ ಮುಳ್ಳು ಇಟ್ ಮೀನ್ಸ್ ಮಿನಿಟ್ ಹ್ಯಾಂಡ್. 24 ನಿಮಿಷಗಳಲ್ಲಿ ಉಂಟು ಮಾಡುವ ಕೋನ ಎಷ್ಟು? ಎಷ್ಟು ಆಂಗಲ್ ಉಂಟು ಮಾಡಿದ್ದು ಈಗ ನಾನು ಡಿಸ್ಕಸ್ ಮಾಡಿದ್ದು ಓನ್ಲಿ ಫಾರ್ ಅವರ್ ಹ್ಯಾಂಡ್. ಇವಾಗ ಏನ್ ಡಿಸ್ಕಸ್ ಮಾಡ್ತಾನೆ? ಓನ್ಲಿ ಫಾರ್ ಮಿನಿಟ್ ಹ್ಯಾಂಡ್. ಹಾಗೆ ನಿಮಿಷದ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು? ಹಾಗಾಗಿ ನೋಡ್ರಿ, ಮಿನಿಟ್ ಹ್ಯಾಂಡ್ ಒನ್ ಮಿನಿಟ್ಗೆ ಎಷ್ಟು ಡಿಗ್ರಿ ತಿರುಗುತ್ತೆ ಅಂದ್ರೆ, ಮಿನಿಟ್ ಹ್ಯಾಂಡ್ 1 ಮಿನಿಟ್ಗೆ 6 ಡಿಗ್ರಿ ರೊಟೇಷನ್ ಆಗುತ್ತೆ. 6 ಡಿಗ್ರಿ ಉಂಟು ಮಾಡುತ್ತದೆ. 6 ಡಿಗ್ರಿ ಉಂಟು ಮಾಡುತ್ತದೆ. 1 ನಿಮಿಷಕ್ಕೆ 6 ಡಿಗ್ರಿ ಉಂಟು ಮಾಡುತ್ತದೆ. ಹಾಗೆ 24 ನಿಮಿಷಕ್ಕೆ ಉಂಟು ಮಾಡುವ ಕೋನ ಎಷ್ಟಂದ್ರೆ ಸಿಂಪಲ್ 24 ಇಂಟು 6 ಮಾಡ್ರಿ. 24 ಇಂಟು 6 120, 120, 144. ಇಟ್ ಮೀನ್ಸ್ 144 ಡಿಗ್ರಿ. ಹಾಗೆ 24 ನಿಮಿಷಗಳಲ್ಲಿ ಉಂಟು ಮಾಡುವ ಕೋನ ಎಷ್ಟು ಅಂದಾಗ 14 ನಿಮಿಷದಲ್ಲಿ ಉಂಟು ಮಾಡುವ ಕೋನ 144 ಡಿಗ್ರಿ ಅಂತ ಹೇಳ್ಬೇಕಾಗ್ತದ. ಸರಿ, ಅರ್ಥ ಆಯ್ತಾ? ಹಾಗಾಗಿ ಸಾಲ್ವ್ ಮಾಡಿ ನಾನು ಕ್ವಿಕ್ ಆಗಿ. ಗಡಿಯಾರದ ನಿಮಿಷದ ಮುಳ್ಳು 32 ಮಿನಿಟ್ಗಳಲ್ಲಿ ಉಂಟು ಮಾಡುವ ಕೋನ ಎಷ್ಟು? ಕ್ವಿಕ್ ಆಗಿ ಸಾಲ್ವ್ ಮಾಡಿ. ಕ್ವಿಕ್ ಆಗಿ ಸಿಂಪಲ್. 1 ಮಿನಿಟ್ ಮೀನ್ಸ್ 1 ಮಿನಿಟ್ಗೆ ಎಷ್ಟು ಡಿಗ್ರಿ ತಿರುಗುತ್ತೆ ಅಂದ್ರೆ 1 ಮಿನಿಟ್ ಮೀನ್ಸ್ ಎಷ್ಟು ಡಿಗ್ರಿ ತಿರುಗುತ್ತೆ ಅಂದ್ರೆ 6 ಡಿಗ್ರಿ. 32 ಡಿಗ್ರಿ ಮಿನಿಟ್ಗೆ 32 ಇಂಟು 6 ಮಾಡ್ರಿ. 18, 12, 192 ಡಿಗ್ರಿ. ಸಿಂಪಲ್. 6 3 18, 181, 6 12 192 ಸಿಂಪಲ್. ಅರ್ಥ ಆಯ್ತಾ? ಎಷ್ಟು ಸಿಂಪಲ್ ಕ್ವಶನ್ ಇರ್ತದ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡೋಣ. ಟೈಪ್ 3 ಕ್ವಶನ್ಸ್. What is the angle between the minute hand and hour hand? Minute hand and hour hand when the clock shows 4:40 hours. ಅಂದ್ರೆ ಸಮಯ 4 ಗಂಟೆ 40 ನಿಮಿಷ ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ನಡುವೆ ಉಂಟಾಗುವ ಕೋನ ಎಷ್ಟು? ಇಲ್ಲಿ ಅರ್ಥ ಮಾಡ್ಕೊರಿ. ಕ್ವಶನ್ ಹೇಳಿದ್ರು ಜಸ್ಟ್ ನಿಮಿಷದ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು, ಗಂಟೆ ಮುಳ್ಳು ಉಂಟು ಮಾಡುವ ಕೋನ ಎಷ್ಟು ಅಂತ ಕೇಳಿದ್ರು. ಇವಾಗ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಈಗ ನೋಡಿ ಸ್ವಲ್ಪ ನೋಡಿ ನಮ್ಗೆ ಡಯಾಗ್ರಾಮ್ ತೋರಿಸ್ತಾನೆ. ಈಗ 4 ಇದು 3 ಆಗಿದೆ. ಸರಿನಾ? ಇದು 4, ಇದು 6, ಇದು 7, ಇದು 8 ಅಂತ. ಇವಾಗ 4 ಗಂಟೆ 40 ನಿಮಿಷ ಅಂದ್ರೆ ಇದು ಸಣ್ಣ ಮುಳ್ಳು. ಸರಿನಾ? ಅವರ್ ಹ್ಯಾಂಡ್. ಇದು ಕರೆಕ್ಟ್ ದೊಡ್ಡ ಹ್ಯಾಂಡ್ ಅಂದ್ರೆ ಮಿನಿಟ್ ಹ್ಯಾಂಡ್, ಅವರ್ ಹ್ಯಾಂಡ್. ಇವಾಗ 4 ಗಂಟೆ 40 ನಿಮಿಷದಾಗ ಉಂಟು ಮಾಡುವ ಕೋನ ಇದ್ರ ನಡುವೆ ಉಂಟಾಗುವ ಕೋನ ಎಷ್ಟು ಅಂತ ಕೇಳ್ಕೊಂಡ. ಇಟ್ಟಂದ್ರೆ ಇದು ಎಷ್ಟು ತಿರುಗಿತು ಅಂತ ಕೇಳಿದೆ, ಇದು ಎಷ್ಟು ತಿರುಗಿತು ಅಂತ ಕೇಳಿದೆ. ಇವಾಗ ಏನ್ ಕೇಳ್ತಾ ಇದ್ದೇನೆ ಅಂದ್ರೆ ಇದ್ರ ಮಧ್ಯದಲ್ಲಿ ತಿರುಗುವಂತ ಉಂಟು ಮಾಡುವ ಕೋನ ಎಷ್ಟು? ಅಂಡರ್ಸ್ಟ್ಯಾಂಡ್ ಆಯ್ತಾ? ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆಗ್ತಂದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಇಲ್ಲಿ ಸ್ವಲ್ಪ ನೋಡಿ, ಇದನ್ನ ಯಾವ ತರ ಬಿಡಿಸ್ಬೇಕಂದ್ರೆ ಸಿಂಪಲ್. ಏನಂದ್ರೆ ಫಸ್ಟ್ ಅವರ್ ಹ್ಯಾಂಡ್ ಎಷ್ಟು ತಿರುಗ್ತದ ಅಂತ ಕಂಡಿದೀವಿ. ಅವರ್ ಹ್ಯಾಂಡ್ ಎಷ್ಟು ತಿರುಗ್ತದ ನೋಡಿ, 440 ಅವರ್ ಹ್ಯಾಂಡ್ ಎಷ್ಟು ತಿರುಗ್ತದ ಅಂತ ಚೆಕ್ ಮಾಡ್ಬೇಕಾದ್ರೆ ಇಂಚು 30 ಇಂಚು ಹಾಫ್ ಡಿಗ್ರಿ ತಿರುಗುತ್ತೆ. ಅಂದ್ರೆ 120 ಪ್ಲಸ್ 48 ಒಂದು ಅರ್ಧ ಅಂದ್ರೆ 140 ಡಿಗ್ರಿ ತಿರುಗುತ್ತೆ. ಅವರ್ ಹ್ಯಾಂಡ್ 4 ಗಂಟೆ 40 ನಿಮಿಷದಾಗ ಅವರ್ ಹ್ಯಾಂಡ್ ಓನ್ಲಿ ಫಾರ್ ಅವರ್ ಹ್ಯಾಂಡ್ 140 ಡಿಗ್ರಿ ತಿರುಗುತ್ತೆ. ಹಾಗೆ ಮಿನಿಟ್ ಹ್ಯಾಂಡ್ ಎಷ್ಟು ತಿರುಗುತ್ತೆ ನೋಡಬಹುದು. ಈ ಮಿನಿಟ್ ಹ್ಯಾಂಡ್ ಎಷ್ಟು ತಿರುಗುತ್ತೆ ಅಂದ್ರೆ 40 ಇಂಚು 6 ಮಾಡಿ. ಯಾಕಂದ್ರೆ 1 ನಿಮಿಷಕ್ಕೆ 6 ಡಿಗ್ರಿ ತಿರುಗುತ್ತೆ. ಎಸ್, ಹಾಗೆ 1 ನಿಮಿಷಕ್ಕೆ 6 ಡಿಗ್ರಿ ಅಂದ್ರೆ 40 ನಿಮಿಷಕ್ಕೆ 40 ಮಿನಿಟ್ಗೆ ಎಷ್ಟಾಗುತ್ತೆ? 40 ಇಂಟು 6 ಮಾಡ್ರೆ 240 ಡಿಗ್ರಿ ಆಗುತ್ತೆ.
ಹಾಗಾದ್ರೆ ದೊಡ್ಡ ಸಂಖ್ಯೆದಾಗ ಸಣ್ಣ ಸಂಖ್ಯೆಯನ್ನ ಏನ್ ಮಾಡ್ಬೇಕು ಮೈನಸ್ ಮಾಡ್ಬಿಡ್ರಿ ಅಪ್ಪು ಅದೇ ನಿಮ್ಮ ಆನ್ಸರ್ ಆಗುತ್ತೆ. ಆಗ 240 ಡಿಗ್ರಿ ಮೈನಸ್ 140 ಡಿಗ್ರಿ ಮಾಡ್ಬಿಡ್ರಿ 100 ಡಿಗ್ರಿ ಉಳಿತೆ. ಹಾಗಾದ್ರೆ ಅವುಗಳ ಮಧ್ಯೆ ಹ್ಯಾಂಡ್ ಅವರ್ ಹ್ಯಾಂಡ್ ಮತ್ತು ಮಿನಿಟ್ ಹ್ಯಾಂಡ್ ಎಷ್ಟು ಡಿಗ್ರಿ ಕ್ರಿಯೇಟ್ ಆಗುತ್ತೆ 100 ಡಿಗ್ರಿ ಕ್ರಿಯೇಟ್ ಆಗುತ್ತೆ. ಯಾವಾಗ ಟೈಮ್ ಶೋಸ್ 440. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಹೋಗೋಣ. ಇವಾಗ ದಿಸ್ ಇಸ್ UPSC ಕ್ವಶನ್ 2020 ಹೋದಾಗ ಕೇಳಿದಂತ 2022 ಅಲ್ಲ, ತಪ್ಪು. ಯಾವಾಗ ಕೇಳಿದೆ ಅಂದ್ರೆ 2013ರಲ್ಲಿ ಕೇಳಿದಂತ ಕ್ವಶನ್ಸ್, 2013ರಲ್ಲಿ ಕೇಳಿದಂತ ಪ್ರಶ್ನೆ. ಹಾಗಾದ್ರೆ ಇಲ್ಲಿ ಏನಿದೆ ಅಂದ್ರೆ ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದ ಮಿನಿಟ್ ಹ್ಯಾಂಡ್ ಅಂಡ್ ಅವರ್ ಹ್ಯಾಂಡ್ ವೆನ್ ದ ಕ್ಲಾಕ್ ಶೋಸ್ 3:25. ಸಮಯ 3:25 ಆದಾಗ ಗಡಿಯಾರದ ಯಾವ ನಡುವೆ ಉಂಟಾಗುವ ಕೋನ ಎಷ್ಟು ಅಂತ ಹೇಳಿ 60 ಡಿಗ್ರಿ 52.5 ಡಿಗ್ರಿ 47.5 ಡಿಗ್ರಿ 42 ಡಿಗ್ರಿ. ಕ್ವಿಕ್ ಆಗಿ ಆನ್ಸರ್ ಮಾಡೋಣ. ಕ್ವಿಕ್ ಆಗಿ ಆನ್ಸರ್ ಮಾಡಿ ನೋಡೋಣ. ಸಿಂಪಲ್ ಅದೇ ಮೆಥಡ್ ಯೂಸ್ ಮಾಡ್ಕೊಡಿ. ಏನಿದೆ ಫಸ್ಟ್ ನಮ್ಮ ಇನ್ನೊಂದು ಅವರ್ ಹ್ಯಾಂಡ್ ಬಗ್ಗೆ ಚರ್ಚೆ ಮಾಡೋಣ. ಅವರ್ ಹ್ಯಾಂಡ್ ಅಂದ್ರೆ 3:25 ಅಲ್ಲ, ಇಂಚು 30 ಮಾಡ್ರಿ ಇಂಟು ಹಾಫ್ ಮಾಡ್ರಿ, ಸರಿನಾ? ಹಾಗಾದ್ರೆ 3 into 3 90 ಪ್ಲಸ್ 12.5 ಹಾಗೆ ಟೋಟಲ್ 102.5 ಡಿಗ್ರಿ 102.5 ಡಿಗ್ರಿ. ಇನ್ನ ಮಿನಿಟ್ ಹ್ಯಾಂಡ್ ಬಗ್ಗೆ ಶೇರ್ ಮಾಡೋಣ. ಮಿನಿಟ್ ಹ್ಯಾಂಡ್ 25 ಇಂಚು 6 ಮಾಡಿ, ಯಾಕೆ ಒಂದು ನಿಮಿಷಕ್ಕೆ 6 ಡಿಗ್ರಿ ಆಗುತ್ತೆ. ಹೀಗಾಗಿ 150 ಡಿಗ್ರಿ ಆಗುತ್ತೆ. ದೊಡ್ಡ ಸಂಖ್ಯೆದಲ್ಲಿ ಸಣ್ಣ ಸಂಖ್ಯೆ ಮೈನಸ್ ಮಾಡಿದ್ರೆ 150 ಮೈನಸ್ 102.5 ಡಿಗ್ರಿ. ಏನು ಇರೋದು 0 ಇರುತ್ತೆ. 5 ಇವಾಗ 10 ದಾಗ 3 ಮೈನಸ್ ಮಾಡ್ರಿ 7, 5 ದಾಗ 1 ಮೈನಸ್ ಮಾಡ್ರಿ 4, 1ಕ್ಕೆ 1 ಕ್ಯಾನ್ಸಲ್. ಹಾಗಾದ್ರೆ 47.5 ಡಿಗ್ರಿ. ಹಾಗಾದ್ರೆ ಕ್ವಿಕ್ ಆಗಿ ಆನ್ಸರ್ ಹೇಳಿದ್ರೆ 47.5 ಅಂದ್ರೆ ಇಲ್ಲ ಸಿ ಇಸ್ ಸರಿಯಾದ ಆನ್ಸರ್. ಆಯ್ತಾ? ಈ ತರ ನಿಮ್ಗೆ ಕ್ವಶನ್ ಕೇಳಿದಾರೆ. ಸೊ ಹಾಗಾದ್ರೆ ಇದನ್ನು ಸಾಲ್ವ್ ಮಾಡಿ ನೋಡೋಣ. ಇದು ರೀಸೆಂಟ್ ಆಗಿ UPSC ಕ್ವಶನ್ ಕೇಳಿದ್ದಾರೆ. ರೀಸೆಂಟ್ ಆಗಿ UPSC ಜನವರಿ 24ರಲ್ಲಿ ಕೇಳಿದೆ. UPSC 2024 ರಲ್ಲಿ ಕೇಳಿದಂತ ಕ್ವಶನ್ಸ್ ಸಾಲ್ವ್ ಮಾಡಿ ನೋಡೋಣ. ಕ್ವಿಕ್ ಆಗಿ ಸಾಲ್ವ್ ಮಾಡಿ. ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದ ಮಿನಿಟ್ ಹ್ಯಾಂಡ್ ಅಂಡ್ ಅವರ್ ಹ್ಯಾಂಡ್ ವೆನ್ ದ ಕ್ಲಾಕ್ ಶೋಸ್ 4:25 hours? ಪ್ರೆಸೆಂಟ್ UPSC ಕ್ವಶನ್ ಅದು. ರೀಸೆಂಟ್ ಆಗಿ 2024ರಲ್ಲಿ UPSC ಕೇಳಿದಂತ ಕ್ವಶನ್ಸ್. ಕ್ವಿಕ್ ಆಗಿ ಸಿಂಪಲ್ ಅದ. 4:25 ಇದೆಯಲ್ಲ, 4:25. ಫಸ್ಟ್ ಯು ಕಮ್ ಟು ಫೈಂಡ್ ಔಟ್ ದ ಅವರ್ ಹ್ಯಾಂಡ್. ಅವರ್ ಹ್ಯಾಂಡ್ ಬಗ್ಗೆ ಫೈಂಡ್ ಔಟ್ ಮಾಡ್ಬೇಕು. ಅವರ್ ಹ್ಯಾಂಡ್ ಬಗ್ಗೆ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಇಂಚು 30 ಮಾಡ್ರಿ, ಇಂಚು 1/2, ಸರಿನಾ? ಇವಾಗ ನೋಡಿ, ನಾನು ಮೊದಲೇ 120 25 ಅರ್ಧ 25 ಅರ್ಧ 12.5 12.5 means 132.5. Understand? ಇನ್ನ ಸೆಕೆಂಡ್ ಮಿನಿಟ್ ಹ್ಯಾಂಡ್ ಬಗ್ಗೆ ಚರ್ಚೆ ಮಾಡೋಣ. 125 into 6 it means 150. 150 ದಾಗ 132 ಮೈನಸ್ ಮಾಡ್ಬಿಡಿ 132.5 ಡಿಗ್ರಿ 150. ಹಾಗೆ 5 10ರಲ್ಲಿ 5 ಹೋದ್ರೆ 5, 10ರಲ್ಲಿ 3 ಹೋದ್ರ 7, 5ರಲ್ಲಿ 4 ಹೋದ್ರೆ 1, 17.5 ಡಿಗ್ರಿ ಅಂತ ಹೇಳುತ್ತೆ. ಸರಿಯಾದ ಆನ್ಸರ್ 17.5 ಡಿಗ್ರೀಸ್ ರೈಟ್ ಆನ್ಸರ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್